ಓಂ ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿ ತದ್ದರ್ಶನಾತ್ ಓಂ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾಃ. ಭಗವಂತನನ್ನ ಸರ್ವನಿಯಾಮಕ ಅಂತ ಹೇಳಿದ್ದಾರೆ, ಸೃಷ್ಟಿಯಾದ್ಯಷ್ಟಕರ್ತ ಅಂತ. ಹಾಗೆ ಈ ಹಿಂದಿನ ಅಧಿಕರಣದಲ್ಲಿ ಚರಾಚರವೆಲ್ಲವನ್ನೂ ಕೂಡ ಅವನು ಅದನ್ನ ಮಾಡ್ತಾನೆ, ಅದರಿಂದ ಸರ್ವಾತ್ಮ ಅಂತ ಕೂಡ ಪ್ರತಿಪಾದನೆ ಮಾಡಿದ್ದಾರೆ. ಸರ್ವಾತ್ಮ ಅಂತ ಹೇಳುವ ಪ್ರಸಂಗದಲ್ಲಿ ಆ ಸರ್ವ ಅತೃತ್ವದಲ್ಲಿ ಕರ್ಮಫಲಾತೃತ್ವವು ಕೂಡ ಬಂದಿದೆ. ಅದನ್ನ ಕಾಟಕ ಉಪನಿಷತ್ನಲ್ಲಿ ಯಾರೋ ಇಬ್ಬರು ವ್ಯಕ್ತಿಗಳಿಗೆ ಹೇಳ್ತಿದ್ದಾರೆ. ಅದು ಯಾರಿಗೆ ಅನ್ನುವ ಜಿಜ್ಞಾಸ ಈಗ ನಡೆದಿದೆ. ಪೂರ್ವ ಪಕ್ಷ ಕ್ರಮವಾಗಿ ಗಟ್ಟಿಗೊಳ್ತಾ ಇದೆ. ಪೂರ್ವ ಪಕ್ಷದವರ ಧ್ವನಿ ಪ್ರಬಲ ಆಗ್ತದೆ. ಜೀವಸ್ಯ ಭೋಕ್ತೃತ್ವೇನ ತತ್ಸಹಿತ ಈಶ್ವರೇ ಛತ್ರಿ ನ್ಯಾಯೇನ ಭೋಗ ಉಪಚಾರ ಉಪಪತ್ತೇ ಅನ್ನುವರಿಗೆ ಈಗಿನ ಭಾಗ ಸಮಾಪ್ತ ಆಗಿದೆ. ಅಲ್ಲಿ ಇಬ್ಬರನ್ನು ಪ್ರತಿಪಾದನೆ ಮಾಡಿರುವುದು ಜೀವನನ್ನೇ, ಜೀವ ಮತ್ತು ಈಶ್ವರನನ್ನೇ. ವಸ್ತುತಃ ದ್ವಾಸುಪರ್ಣ ಇತ್ಯಾದಿ ಶ್ರುತಿಗಳನ್ನು ಕೂಡ ನಾವು ಪರಿಶೀಲಿಸಿದಾಗ ಈ ಅತ್ತ ಆಗಿರುವವನು ಕರ್ಮಫಲ ಭೋಕ್ತ ಆಗಿರುವವನು ಈ ಜೀವನೇ. ಆದರೆ ಈಶ್ವರ ಯಾವುದೇ ರೀತಿಯಿಂದ ಕರ್ಮಫಲದ ಭೋಕ್ತ ಅಲ್ಲ. ಹಾಗಾದ್ರೂ ಕೂಡ ಆ ಜೀವ ಮತ್ತು ಈಶ್ವರರನ್ನ ಒಟ್ಟಿಗೆ ಹೇಳಿರೋದ್ರಿಂದ ಜೀವ ಕರ್ತೃವಾಗಿದ್ರು ಕೂಡ, ಜೀವ ಫಲಭೋಕ್ತ ಆಗಿದ್ರು ಕೂಡ, ಅವನ ಜೊತೆಗಿರುವಂತಹ ಭಗವಂತನಿಗೂ ಕೂಡ ಕರ್ಮಫಲ ಭೋಕ್ತೃತ್ವವನ್ನು ವರ್ಣನೆ ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ ಛತ್ರಿ ನ್ಯಾಯನ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಛತ್ರಿಯನ್ನು ಧರಿಸಿದವರ ಒಂದು ಗುಂಪು, ಅದರಲ್ಲಿ ಎಲ್ಲರೂ ಛತ್ರವನ್ನು ಧರಿಸಿರ್ತಾರೆ ಅಂತಿಲ್ಲ. ಯಾರೋ ಒಬ್ಬರು ಛತ್ರವನ್ನು ಯಾರೋ ಕೆಲವರು ಛತ್ರವನ್ನು ಧರಿಸಿರ್ತಾರೆ, ಇನ್ನು ಕೆಲವರು ಧರಿಸಿಲ್ಲದೆ ಇರಬಹುದು. ಆದರೂ ಆ ಗುಂಪನ್ನು ನೋಡಿ ಛತ್ರಿನೋ ಯಾಂತಿ ಅಂತ ಹೀಗೆ ಪ್ರಯೋಗ ಮಾಡ್ತಿರ್ತಾರೆ. ಅದರಂತೆ ಜೀವ ಕರ್ಮಫಲ ಭೋಕ್ತ ಅಲ್ಲದೆ ಹೋದ್ರೂ ಕೂಡ, ಜೀವನೇ ಕರ್ಮಫಲ ಭೋಕ್ತ, ಆದರೆ ಪರಮಾತ್ಮ ಕರ್ಮಫಲ ಭೋಕ್ತ ಅಲ್ಲದೆ ಹೋದ್ರೂ ಕೂಡ ಇಬ್ಬರನ್ನು ಒಟ್ಟಿಗೆ ಹೇಳುವಾಗ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅಂತ ಹೀಗೆ ಅವನನ್ನ ವರ್ಣನೆ ಮಾಡಿದ್ದಾರೆ. ಜೀವ ಮತ್ತು ಈಶ್ವರರನ್ನಿಬ್ಬರನ್ನು ಕೂಡ ವರ್ಣಿಸಿದ್ದಾರೆ ಅಂತಿದು ಪೂರ್ವ ಪಕ್ಷದವರು ಪ್ರತಿಪಾದನೆ ಮಾಡಲಿಕ್ಕೆ ತೊಡಗಿದ್ದಾರೆ. ಛತ್ರಿ ನ್ಯಾಯೇನ ಭೋಗ ಉಪಚಾರ ಉಪಪತ್ತೇ ನಚ ಸರ್ವಾತೃತ್ವ ಉಕ್ತಿ ವಿರೋಧ. ಈ ಸರ್ವಾತೃತ್ವ ಅಂತ ಒಂದು ಶಬ್ದ ಬಂತಲ್ಲ, ಇಲ್ಲಿ ಎಲ್ಲವನ್ನೂ ತಿಂತಾನೆ ಅಂತ. ಆ ಎಲ್ಲವನ್ನೂ ತಿಂತಾನೆ ಅನ್ನೋ ಮಾತನ್ನ ಹೇಗೆ ಹೊಂದಿಸೋದು ಅಂತ ಒಂದು ಪ್ರಶ್ನೆ ಬರ್ತದೆ. ಸರ್ವಾತೃತ್ವವನ್ನು ಹೊಂದಿಸುವುದು ಹೇಗೆ ಈ ಪರಮಾತ್ಮನಲ್ಲಿ ಅಂದ್ರೆ ಕರ್ಮಫಲ ಭೋಗಂ ವಿನಾಪಿ ಸಂಹರ್ತೃತ್ವ ಮಾತ್ರೇಣ ತದುಪಪತ್ತೇ. ವಸ್ತುತಃ ಅವನು ಕರ್ಮದ ಫಲಗಳನ್ನೇನು ಸ್ವೀಕಾರ ಮಾಡ್ತಿಲ್ಲ, ಆದರೆ ಸಂಹರ್ತ ಆಗಿದ್ದಾನೆ, ಸಕಲ ಸಂಹರ್ತ ಆಗಿದ್ದಾನೆ. ಆದ್ರಿಂದ ಅವನಲ್ಲಿ ಅವೆಲ್ಲವೂ ಕೂಡ ಹೊಂದಬಹುದು. ಆದ್ರಿಂದ ಯಾವುದೇ ದೋಷ ಇಲ್ಲ ಅಂತ ಅವರ ತಾತ್ಪರ್ಯ, ಪ್ರಶ್ನೆ ಮಾಡುವವರ ತಾತ್ಪರ್ಯ. ತಥಾಪಿ ಜೀವೇಶತ್ವೇ ಕೋ ಹೇತು. ಈ ಜೀವ ಮತ್ತು ಇಲ್ಲಿ ಪ್ರತಿಪಾದಿತರಾಗಿದ್ದಾರಲ್ಲ ಇಬ್ಬರು, ಅವರಲ್ಲಿ ಒಬ್ಬ ಜೀವ ಒಬ್ಬ ಈಶ್ವರ ಅಂತ ನಾವು ಹೇಗೆ ನಂಬೋದು, ಹೇಗೆ ಅದನ್ನು ಸ್ವೀಕಾರ ಮಾಡೋದು? ಕನ್ಫ್ಯೂಸ್ ಆಗ್ಬೋದಲ್ಲ. ಇಬ್ಬರು ಜೀವರೋ ಅಥವಾ ಇಬ್ಬರು ಈಶ್ವರರೋ, ಹೀಗೇನಾದ್ರೂ ಒಂದು. ಇಬ್ಬರು ಈಶ್ವರ ಇರ್ತಾರೋ ಇಲ್ಲೋ ಅದು ವಿಷಯ ಬೇರೆ. ಆದರೂ ಕೂಡ ಹಾಗೆ ಒಂದು ಸಾಧ್ಯತೆ ಬರಬಹುದಲ್ಲ, ಅದಕ್ಕೇನು ಮಾಡಬೇಕು? ತಥಾಪಿ ಜೀವೇಶತ್ವೇ ಕಹ ಹೇತು. ಒಬ್ಬ ಜೀವ ಒಬ್ಬ ಈಶ್ವರ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಏನು ಹೇತು ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ, ಏಕಸ್ಯ ಜೀವತ್ವಂ ಪಾತ್ರತ್ವ ಅನ್ಯಥಾನುಪತ್ಯ ಗ್ರಾಹ್ಯಂ. ಇದೆಲ್ಲ ಪೂರ್ವ ಪಕ್ಷದವರೇ ಹೇಳ್ತಿದ್ದಾರೆ.
ಇಬ್ಬರಿದ್ದಾರಲ್ಲ, ಇಬ್ಬರಲ್ಲಿ ಒಬ್ಬನನ್ನಂತೂ ಜೀವ ಅಂತಾನೆ ನಾವು ತಗೊಳ್ಬೇಕು. ಯಾಕೆಂದ್ರೆ ಅವನು ಪಾತ ಆಗಿದ್ದಾನೆ, ಅಂದ್ರೆ ಕರ್ಮಫಲದ ಭೋಗವನ್ನು ಪಾನ ಮಾಡ್ತಿದ್ದಾನೆ. ಪಾತತ್ವ ಅನ್ಯಥಾನುಪತ್ಯ. ಆ ಪಾತ ಆಗಬೇಕಾದ್ರೆ, ಕರ್ಮಫಲದ ಭೋಗವನ್ನು ಸ್ವೀಕಾರ ಮಾಡಬೇಕು ಅಂತ ಆದ್ರೆ ಅವನು ಜೀವನೇ ಆಗಿರ್ಬೇಕು. ಒಬ್ಬನನ್ನಂತೂ ಹಾಗೆ ತೀರ್ಮಾನ ಮಾಡೋಣ, ಅವನೇ ಕರ್ಮವನ್ನು ಮಾಡ್ತಾನೆ, ಅದರ ಫಲವನ್ನು ಅವನೇ ಉಣ್ತಾನೆ, ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತೆ. ಸರಿ, ಇನ್ನೊಬ್ಬ ಯಾರು ಅಂತ ಈಗ ವಿಚಾರ ಮಾಡೋಣ. ಹಾಗಾದ್ರೆ ನಚ ದ್ವಿತೀಯ ಅಚೇತನ, ಅಲ್ಲಿ ಎರಡನೇ ಅವನಿದ್ದಾನಲ್ಲ, ಅವನನ್ನ ಚೇತನನೋ ಅಚೇತನನೋ? ಚೇತನ ಅಂತಾದ್ಮೇಲೆ ಮತ್ತೆ ಯಾರು, ಅದನ್ನ ಮುಂದೆ ವಿಚಾರ ಮಾಡೋಣ. ನಚ ಅಚೇತನ, ಅವನು ಅಚೇತನ ಆಗುವುದು ಸಾಧ್ಯ ಇಲ್ಲ. ಸಜಾತೀಯ ಗ್ರಹಣಸ್ಯೈವ ನ್ಯಾಯತ್ವಾತ್. ಇಬ್ಬರನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ, ಗುಹೆಯಲ್ಲಿದ್ದಾರೆ, ಇಬ್ರು ತಿಂತಾ ಇದ್ದಾರೆ ಅಂತ ಹೀಗೆಲ್ಲ. ಹಾಗೆಲ್ಲ ಇರುವಾಗ ಸಜಾತೀಯರಾದಂಥ ಇಬ್ಬರನ್ನೇ ತಗೊಳ್ಬೇಕು. ಸಜಾತೀಯ ಗ್ರಹಣಸ್ಯೈವ ನ್ಯಾಯತ್ವಾತ್. ಸಜಾತೀಯ ಅಂದ್ರೆ ಚೇತನತ್ವೇನ ಸಜಾತೀಯರಾದವರು, ಅವರನ್ನೇ ತಗೊಳ್ಬೇಕು. ಹಾಗಾದ್ರೆ ಇಬ್ಬರನ್ನು ಜೀವ ಅಂತ ತಗೊಳ್ಳೋಣ ಅಂತ ಪ್ರಶ್ನೆ ಬಂದ್ರೆ, ನಚ ದ್ವಾವಪಿ ಜೀವವು ಯುಕ್ತವು. ಇಬ್ಬರನ್ನು ಜೀವ ಅಂತ ತಗೊಳ್ಳೋಣ ಅಂದ್ರೆ ಹಾಗೇನಲ್ಲ. ಏಕಸ್ಮಿನ್ನೇವ ಶರೀರೇ ಭೋಕ್ತೃ ಜೀವದ್ವಯ ಅಯೋಗ. ಇಬ್ಬರನ್ನು ಜೀವರನ್ನು ತಗೊಳ್ಳೋಣ ಅಂದ್ರೆ ಒಂದೇ ಶರೀರದಲ್ಲಿ ಇಬ್ಬರು ಭೋಕ್ತೃಗಳಾದಂತಹ ಜೀವರು ಇರುವುದು ಸಾಧ್ಯ ಇಲ್ಲ. ನಿಮ್ದೊಂದು ಶರೀರ, ಅದರಲ್ಲಿ ಒಬ್ಬ ಭೋಕ್ತಾ ಜೀವ, ನಂದೊಂದು ಶರೀರ, ಅಲ್ಲಿ ನಾನೊಬ್ಬ ಭೋಕ್ತಾ ಜೀವ. ಹೊರತು ಒಂದೇ ಶರೀರದಲ್ಲಿ ಅನೇಕ ಭೋಕ್ತೃಗಳು ಇರುವುದು ಸಾಧ್ಯ ಇಲ್ಲ. ಈ ಹಂತದಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆ ಬಂದರೆ ಅದ್ರ ಬಗ್ಗೆ ಬಹಳ ಏನು ನೀವು ವಿಚಾರ ಮಾಡಬೇಕಾದ್ದಿಲ್ಲ. ಯಾಕಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಜೀವದ್ವಯ ಸಮಾವೇಶ ಹೀಗೆಲ್ಲ ಇದೆ. ಅದರಲ್ಲಿ ಭೋಕ್ತೃಗಳಾದಂತಹ ಅನೇಕರು ಕೂಡ ಇರೋದು ಸಾಧ್ಯ ಇದೆ. ಅದರಿಂದ ಅವರು ಪ್ರಶ್ನೆ ತಾವೇ ಮಾಡಿಕೊಂಡು ತಾವು ಉತ್ತರ ಕೊಟ್ಕೊಳ್ತಿದ್ದಾರೆ ಅಷ್ಟೇ. ಅದರಿಂದ ಅದ್ರ ಬಗ್ಗೆ ನಾವೇನು ಬಹಳ ಆಲೋಚನೆ ಮಾಡಬೇಕಾದ್ದೇನಿಲ್ಲ. ಏಕಸ್ಮಿನ್ನೇವ ಶರೀರೇ ಭೋಕ್ತೃ ಜೀವದ್ವಯ ಅಯೋಗ. ಜೀವದ್ವಯ ಸಮಾವೇಶ ಇರಬಹುದು, ದ್ರೌಪದಿ ಶರೀರದಲ್ಲಿ ಇರುವಂತೆ ಅನೇಕ ಜನ ಜೀವರು ಇರಬಹುದು. ಅದೆಲ್ಲ ಸಿದ್ಧಾಂತದ ವಿಷಯಗಳು ಬೇರೆ, ಆ ಕಡೆ ಇದೆ. ಅತಃ ಪಾತೃತ್ವಂ ಜೀವಸ್ಯೈವ. ಅದರಿಂದ ಅಲ್ಲಿರುವವರಿಬ್ರು ಚೇತನರೇ, ಇಬ್ರು ಜೀವರಲ್ಲ. ಒಬ್ಬ ಮಾತ್ರ ಜೀವ, ಇನ್ನೊಬ್ಬ ಈಶ್ವರ ಅಂತಾನೆ ಒಪ್ಪಬೇಕು. ಪಾತೃತ್ವಂ ಜೀವಸ್ಯೈವ. ಅದರಲ್ಲಿ ಕರ್ಮಫಲ ಪಾತ ಯಾರು, ಕರ್ಮಫಲ ಕುಡಿಯುವವನು ಯಾರು, ಸೇವಿಸುವವನು ಯಾರು ಅಂದ್ರೆ ಜೀವನೇ. ಇಬ್ಬರಿಗೆ ಅದನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ಅಂದ್ರೆ, ದ್ವಯೋರಪಿ ಉಪಚಾರ. ಇಬ್ಬರಿಗೆ ಹೇಳಿದ್ದು ಔಪಚಾರಿಕವಾದ ಪ್ರಯೋಗ. ವಸ್ತುತಃ ಕರ್ಮಫಲವನ್ನು ಸೇವಿಸುವವನು ಜೀವನೇ, ಪರಮಾತ್ಮ ಅಲ್ಲ. ಇಬ್ಬರು ಕುರಿತು ಅದು ಹೇಳಿಕೆ ಬಂದರೆ ಅದು ಕೇವಲ ಔಪಚಾರಿಕವಾದ ಪ್ರಯೋಗ. ಇತಿ ನ ಈಶ್ವರಸ್ಯ ಸರ್ವಾತ್ರತ್ವಂ. ಅದರಿಂದ ಈಶ್ವರ ಸರ್ವಾರ್ಥ ಆಗೋದು ಸಾಧ್ಯ ಇಲ್ಲ. ತಥಾಚ ಲಕ್ಷಣಂ ಅಯುಕ್ತಮಿತಿ ಭಾವ. ಅದರಿಂದ ನೀವು ಹೇಳಿದ ಲಕ್ಷಣವೇ ಸರಿಯಾಗಲಿಲ್ಲ ಅಂತ ಇಷ್ಟು ಪೂರ್ವಪಕ್ಷ. ಅಥ ಸಿದ್ಧಾಂತ ಸೂತ್ರಮವತಾರಿ ವ್ಯಾಚಷ್ಟೆ. ಹೀಗೆ ಪೂರ್ವಪಕ್ಷ ಬಂದಾಗ ಅದಕ್ಕೆ ಉತ್ತರವನ್ನು ಹೇಳುವ ಸೂತ್ರವನ್ನು ತೋರಿಸಿ ಆಚಾರ್ಯ ಅದನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಈಗೇನು ವಿಷಯಗಳನ್ನು ನೋಡಿದ್ದೀವಿ, ಇದರ ಕುರಿತಾಗಿ ನಾವೀಗ ಈ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ಬಂದಿರುವಂತಹ ವಿಷಯಗಳನ್ನು, ಒಂದೆರಡು ವಿಷಯಗಳನ್ನು ಗಮನಿಸಬೇಕು. 735ನೇ ಪುಟದಲ್ಲಿ ಆ ವಿಷಯ ಬಂದಿದೆ. ಅಲ್ಲಿ ನಚ ಸರ್ವಾತೃತ್ವೋಕ್ತಿ ವಿರೋಧ ಕರ್ಮಫಲ ಭೋಗಂ ವಿನಾಪಿ ಸಂಹರ್ತೃತ್ವ ಮಾತ್ರೇಣ ತದುಪಪತ್ತೇ ಅಂತ ಈ ವಾಕ್ಯ ಇದೆಯಲ್ಲ, ಅದನ್ನ ವಿವರಿಸಿದ. ಅದಕ್ಕೆ ಏನು ವಿವರಣೆ ಕೊಟ್ಟಿದ್ದಾರೆ ಅವರು ಅಂದ್ರೆ, ಸಂಹರ್ತೃತ್ವ ಮಾತ್ರೇಣ ಅತ್ತ ಇತ್ಯಸ್ಯ ಅತ್ತಾಚರಾಚರ ಗ್ರಹಣಾತ್ ಎಂಬಲ್ಲಿ ಅತ್ತ ಅಂತಿದೆಯಲ್ಲ, ಆ ಪರಮಾತ್ಮನನ್ನ ಅತ್ತ ಅಂತ ಹೇಳಿರುವುದು ಯಾಕೆ ಅಂದ್ರೆ, ಸರ್ವ ಸಂಹರ್ತ ಅಂತ ಅರ್ಥ. ಇನ್ನು ಗಮನಿಸಿ, ಎಲ್ಲವನ್ನು ಸೇವಿಸ್ತಾನೆ ಅಂತ ಅರ್ಥ ಅಲ್ಲ, ಎಲ್ಲವನ್ನು ಸಂಹಾರ ಮಾಡ್ತಾನೆ ಅಂತ ಅರ್ಥ ಅಂತ ಹೀಗೆ ಅವರು ಅರ್ಥ ಮಾಡಿ ಹೊರಟಿದ್ದಾರೆ. ಈ ಜೀವ ಮತ್ತು ಅಜೀವ ಇಬ್ಬರನ್ನು ವರ್ಣನೆ ಮಾಡಿದ್ದಾರೆ. ಜೀವ ಅದರಲ್ಲಿ ಕರ್ಮಫಲವನ್ನು ಭೋಗ ಮಾಡ್ತಿದ್ದಾನೆ, ಪರಮಾತ್ಮ ಮಾಡ್ತಿಲ್ಲ ಅಂತಂದ್ರೆ ಅವನಿಗೆ ಸರ್ವಾತೃತ್ವವನ್ನು ಹೇಳುವುದು ಹೇಗೆ ಅಂತ ಪ್ರಶ್ನೆ ಬರ್ತದಲ್ಲ. ಅದನ್ನೇ ನಿಚ ಸರ್ವಾತೃತ್ವೋಕ್ತಿ ವಿರೋಧ ಅನ್ನೋ ಮಾತಿನಿಂದ ಪ್ರಶ್ನೆ ಮಾಡಿಕೊಂಡು, ಕರ್ಮಫಲ ಭೋಗ ಮಾಡದೆ ಹೋದ್ರೂ ಕೂಡ ಸಂಹಾರ ಮಾಡ್ತಿದ್ದಾನೆ, ಆದ್ದರಿಂದ ಹಾಗೆ ಅರ್ಥ ಮಾಡ್ಕೋಬಹುದು ನಾವು. ಅತ್ತಾಚರಾಚರ ಗ್ರಹಣಾತ್ ಅನ್ನೋ ಸೂತ್ರಕ್ಕೇನೆ ಆ ಥರ ಈ ಸರ್ವ ಸಂಹರ್ತೃತ್ವ ಅನ್ನೋ ಅರ್ಥವನ್ನು ಮಾಡಬಹುದು ಅಂತ ಅವರ
ತಾತ್ಪರ್ಯ. ಅದು ಅಲ್ಲಿರೋ ವಿಷಯವನ್ನು ಗಮನಿಸಬೇಕು. ಅದಾದ್ಮೇಲೆ ದ್ವಯೋಹ ಉಪಚಾರ ಅಂತಿದೆಯಲ್ಲ, ಅವರು ಪೂರ್ವ ಪಕ್ಷದವರೇ ಪ್ರತಿಪಾದನೆ ಮಾಡಿದ ವಿಷಯ ಏನಿದೆ, ಆ ದ್ವಯೋಹ ಉಪಚಾರ ಅಲ್ಲಿ ಬಂದಿರುವಂತಹ ಒಂದು ವಾಕ್ಯವನ್ನು ಕೂಡ ಗಮನಿಸಬೇಕು. ಅದೇನು ದ್ವಯೋಹ ಉಪಚಾರ ಅಂದ್ರೆ, ಅದಕ್ಕಿಂತ ಮುಂಚೆ ಅದರ ಹಿನ್ನೆಲೆ ಇದೆ. ನಾನು ಜೀವಸ್ಯ ಮುಖ್ಯತಃ ಪಾತ್ರತ್ವ ಈಶ್ವರಸ್ಯತು ಉಪಚಾರತಃ ಇತ್ಯಂಗೀಕಾರೆ ಯುಗಪದ್ ವೃತ್ತಿದ್ವಯ ಪ್ರಸಂಗ ಇತ್ಯತಃ. ಈ ಶ್ರುತಿಯಲ್ಲಿ ಪ್ರತಿಪಾದಿತರಾಗಿದ್ದಾರೆ ಜೀವ ಮತ್ತು ಬ್ರಹ್ಮ ಇಬ್ಬರು ಕೂಡ. ಅದರಲ್ಲಿ ಜೀವ ಮುಖ್ಯವಾಗಿ ಕರ್ಮಫಲ ಭೋಕ್ತಾ ಆಗಿದ್ದಾನೆ, ಮತ್ತು ಈಶ್ವರ ಔಪಚಾರಿಕವಾಗಿ ಕರ್ಮಫಲ ಭೋಕ್ತಾ ಆಗಿದ್ದಾನಷ್ಟೇ, ಗುಂಪಿನಲ್ಲಿ ಸೇರಿರುವುದರಿಂದ ಅಂತ ನೀವು ಅಂದರೆ, ಯುಗಪತ್ ವೃತ್ತಿದ್ವಯ ಪ್ರಸಂಗ ವಾಕ್ಯ ಒಂದು ಸರಿ ಪ್ರಯುಕ್ತ ಆಗಿದೆ. ಋತಂ ಪಿಬಂತೌ ಸುಖತಸ್ಯ ಲೋಕೆ ಅಂತ ಒಂದು ಸರಿ ಅದು ಪ್ರಯುಕ್ತ ಆಗಿದೆ. ಅಲ್ಲಿ ಒಂದು ಸರಿ ಪ್ರಯುಕ್ತ ಆಗಿರುವ ವಾಕ್ಯಕ್ಕೆ ಒಂದು ಬಾರಿ ಲಾಕ್ಷಣಿಕ ಅರ್ಥ, ಒಂದು ಬಾರಿ ಶಕ್ತಿ ವೃತ್ತಿಯಿಂದ ಅರ್ಥವನ್ನು ಸ್ವೀಕಾರ ಮಾಡಿದಾಗಾಯ್ತಲ್ಲ. ಜೀವನಿಗೆ ಸಂಬಂಧಪಟ್ಟಂತೆ ಶಕ್ತಿ ವೃತ್ತಿಯಿಂದ ಮತ್ತೆ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಲಕ್ಷಣಾ ವೃತ್ತಿಯನ್ನು ಅಂಗೀಕಾರ ಮಾಡಿದಾಗಾಯ್ತಲ್ಲ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಪ್ರಶ್ನೆಗೆ ಉತ್ತರ ಹೇಳ್ತಾರೆ, ದ್ವಯೋರಪಿ ಉಪಚಾರ. ಈ ಇಬ್ಬರಿಗೂ ಕೂಡ ಇಬ್ಬರಿಗೂ ಸಂಬಂಧಪಟ್ಟಂತೆ ಆ ಸ್ಟೇಟ್ಮೆಂಟ್ ಏನಿದೆ, ಜೀವ ಮತ್ತು ಪರಮಾತ್ಮ ಇಬ್ಬರೂ ಕೂಡಿ ಕರ್ಮಫಲವನ್ನು ಸೇವಿಸ್ತಾ ಇದ್ದಾರೆ ಎನ್ನುವ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಏನ್ ಮಾಡಬೇಕು ಅಂದ್ರೆ, ವೃತ್ತಿದ್ವಯ ವಿರೋಧೇನ, ಏಕಕಾಲದಲ್ಲಿ ಎರಡು ವೃತ್ತಿಗಳನ್ನ, ಒಂದು ಶಕ್ತಿ ವೃತ್ತಿ ಮತ್ತು ಲಕ್ಷಣಾ ವೃತ್ತಿಯನ್ನು ಎರಡನ್ನ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಉಭಯತ್ರಾಪಿ ಉಪಚಾರ, ಜೀವನದಲ್ಲಿಯೂ ಅದು ಔಪಚಾರಿಕವೇ ಆ ಪ್ರಯೋಗ, ಪರಮಾತ್ಮನಲ್ಲಿಯೂ ಔಪಚಾರಿಕ ಅಂತ ಅವರು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ನಾವಿದನ್ನು ಒಪ್ಪುತ್ತೇವೆ ಅಂತಲ್ಲ, ಮತ್ತೆ ನಮಗೆ ಸ್ವಾಭಾವಿಕವಾಗಿ ನಮ್ಮ ಮನಸ್ಸಿಗೆ ಯಾವುದೇ ಸಿದ್ಧಾಂತವನ್ನು ಅವಲಂಬಿಸದೆ ಹೋದ್ರು, ಯಾವುದೇ ಸಿದ್ಧಾಂತಕ್ಕೆ ಒಲವಿಲ್ಲದೆ ಹೋದ್ರು ಕೂಡ ಎರಡೂ ಕಡೆ ಔಪಚಾರಿಕ ಅಂತ ಹೇಳುವುದು ಹೇಗ್ರಿ, ಅದು ಸರಿ ಕಾಣಿಸೋದಿಲ್ಲ ಅಂತ ನಮ್ಗೆ ಅನಿಸಬಹುದು. ಇಲ್ಲಿ ಅವರಂತೂ ಹೇಳಿದ್ದಾರೆ, ನಮ್ಗೆ ನಾವು ಅನುಭವ ಇದೆ, ನಾವು ಜೀವರು ಕರ್ಮಫಲ ಭೋಕ್ತ ಆಗಿದ್ದೇವೆ ಅಂತ. ನೀವು ಒಂದು ಯಾವುದೋ ನಿಯಮವನ್ನು ಇಟ್ಕೊಂಡು ಏಕಕಾಲದಲ್ಲಿ ಎರಡು ವೃತ್ತಿಗಳು ಕೆಲಸ ಮಾಡೋದು ಹೇಗೆ ಅಂತ ಒಂದು ಯಾವುದೋ ನಿಯಮ ಕಂಟಿಕೊಂಡು ನೀವು ಇಬ್ಬರಲ್ಲೂ ಔಪಚಾರಿಕ ಅಂತ ಹೇಳಿದ್ರೆ ಇದು ಅನುಭವ ವಿರುದ್ಧ ಅಲ್ವಾ ಅಂತ ನಮ್ಗೆ ಅನಿಸಬಹುದು. ಅದು ಏನಾದ್ರೂ ಇರಲಿ ಅಂತ ಅವ್ರು ಹೇಳೋದಂತ ಹಾಗೆ ಹೇಳ್ತಾರೆ. ಅನೇಕ ಬಾರಿ ನಮ್ಮ ಶಾಸ್ತ್ರಕಾರರೆಲ್ಲ ಯಾವುದಾದ್ರು ನಿಯಮಗಳಿಗೆ ಅಂಟಿಕೊಂಡು ವಸ್ತುಸ್ಥಿತಿಗೆ ವಿರುದ್ಧವಾಗೇ ಮಾತಾಡ್ತಿರ್ತಾರೆ. ಅದು ನಮಗೆ ಅನೇಕ ಕಡೆ ಕಂಡಿದೆ. ಅದಕ್ಕಾಗಿ ಪ್ರತ್ಯಕ್ಷ ದರ್ಶನಕ್ಕನುಸಾರವಾಗಿ, ಅಂತರಂಗದ ಪ್ರತ್ಯಕ್ಷ ಮತ್ತು ಬಹಿರಂಗದ ಪ್ರತ್ಯಕ್ಷಕ್ಕನುಸಾರವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳುವುದೇ ಬಹಳ ಮುಖ್ಯ. ಹೀಗೆ ಆ ಅಭಿನವ ಚಂದ್ರಿಕಾ ಹೀಗೆ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ಬಂದದ್ದನ್ನ ನಾವು ಗುರುತು ಮಾಡ್ಕೋಬೇಕು. ಮತ್ತೆ ಇನ್ನೊಂದು, ಈ ಏಕಸ್ಮಿನ್ನೇವ ಶರೀರೇ ಭೋಕ್ತೃ ಜೀವದ್ವಯ ಅಯೋಗಾತ್ ಅಂತ ಮತ್ತೊಂದು ವಾಕ್ಯ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಕೂಡ ಭಾವದೀಪ ಟಿಪ್ಪಣಿಯಲ್ಲಿ ವ್ಯವಸ್ಥಿತ ತತ್ತಜ್ಜೀವ ಕರ್ಮಾರ್ಜಿತ ಶರೀರೇ, ಇದು 729ನೇ ಪುಟ. ತಸ್ಯ ತಸ್ಯೇವ ಭೋಕ್ತೃತ್ವಾತ್ ಅನೇಕ ಭೋಕ್ತೃತ್ವೇ ಅನ್ಯೋನ್ಯ ನಿಯಮನ ಅಯೋಗೇನ ಶರೀರ ಉನ್ಮಥನಾದಿ ಪ್ರಸಂಗಾದಿತಿ ಭಾವ ಅಂತ ಅದನ್ನ ಗಮನಿಸಬೇಕು. ಈಗ ವ್ಯವಸ್ಥಿತ ತತ್ತಜ್ಜೀವ ಕರ್ಮ ಅರ್ಜಿತ ಶರೀರ, ನನ್ನ ಶರೀರ ನನ್ನ ಕರ್ಮದಿಂದ ಬಂದದ್ದು, ನಿಮ್ಮ ಶರೀರ ನಿಮ್ಮ ಕರ್ಮದಿಂದ ಬಂದದ್ದು. ಹೀಗೆ ಇದೊಂದು ವ್ಯವಸ್ಥೆ. ನನ್ನ ಕರ್ಮದಿಂದ ಬಂದ ಶರೀರದಲ್ಲಿ ನಾನು ಭೋಗ ಮಾಡ್ತೀನಿ, ನಿಮ್ಮ ಕರ್ಮದಿಂದ ಬಂದ ಶರೀರದಲ್ಲಿ ನೀವು ಭೋಗ ಮಾಡ್ತೀರಿ. ತಸ್ಯ ತಸ್ಯೇವ ಭೋಕ್ತೃತ್ವ, ಆಯಾ ವ್ಯಕ್ತಿಯೇ ಭೋಕ್ತಾ ಆಗಬೇಕು. ಅನೇಕ ಭೋಕ್ತೃತ್ವ, ನನ್ನ ಶರೀರದಲ್ಲಿ ಅನೇಕ ಜನ ಭೋಗ ಮಾಡ್ತಾರೆ, ನಿಮ್ಮ ಶರೀರದಲ್ಲೂ ಅನೇಕ ಜನ ಭೋಗ ಮಾಡ್ತಾರೆ ಅಂತ ಆದ್ರೆ ಅನ್ಯೋನ್ಯ ನಿಯಮನ ಅಯೋಗ್ಯನ. ಇಲ್ಲಿ ಯಾರು ಯಾರನ್ನು ನಿಯಮಿಸುವುದು? ನಾನು ಈ ದೇಹ ನನಗೆ ಬೇಕು ಅಂತಂತೀನಿ, ನಾನು ಈ ದೇಹ ನನಗೆ ಬೇಕು ಅಂತ ನೀವು ಇನ್ನೊಬ್ರು ಯಾರೋ ನನ್ನ ದೇಹದಲ್ಲಿ ನಿಂತು ಬಡದಾಡ್ತೀರಿ. ಹೀಗೆ ಅನ್ಯೋನ್ಯರನ್ನ ಪರಸ್ಪರರನ್ನ ನಿಯಮಿಸುವುದು, ಕಂಟ್ರೋಲ್ ಮಾಡುವುದೇ ಸಾಧ್ಯ ಇಲ್ಲ. ಆದ್ರಿಂದ ಶರೀರ ಉನ್ಮಥನಾದಿ ಪ್ರಸಂಗ. ಈ ಗಂಡ ಹೆಂಡದ ಜಗಳದಲ್ಲಿ ಕೂಸು ಬಡ ಆಯಿತು ಅಂತ ಆ ಶರೀರ ಇಬ್ಬರು ಯಜಮಾನರ ಕಿತ್ತಾಟಕ್ಕೆ ಬಲಿಯಾಗಿ ಹಾಳಾಗಿ ಹೋಗಬೇಕಾದಿತ್ತು ಅಂತ ಅದರದ್ದೊಂದು ಮಾತನ್ನ ಅಲ್ಲಿ ತಿಳ್ಕೊಳ್ಬೇಕು. ಆಯ್ತು, ಶಿಶುಪಾಲಾದಿಗಳ ದೇಹದಲ್ಲಿ ಇದ್ದಾರಲ್ಲ ಅಂದ್ರೆ ಚೈದ್ಯಾದಿ ದೇಹೇಶು ಚ ಬಲವತಾ ನಿಮಿತ್ತೇನ, ಬಲವಾದ ನಿಮಿತ್ತ ಹೊಂದಿದೆ. ಆ ನಿಮಿತ್ತ ಇರೋದ್ರಿಂದ ಈಶ್ವರ ಇಚ್ಛೆ ಇರೋದ್ರಿಂದ ಅದಾಗಬಹುದು. ಆದ್ರೆ ಎಲ್ಲಾ ಕಡೆ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಲವತಾ ನಿಮಿತ್ತೇನ ಭೋಕ್ತೃದ್ವಯ ಸಮಾವೇಶ ಕ್ವಾಚಿತ್ಕಃ,
ಅದು ಹರಿಚ್ಛೆಯ ಯುಕ್ತ, ಭಗವಂತನ ಇಚ್ಛೆಯಿಂದ ಅದಾಗಬಹುದು. ಆದರೆ ಉಳಿದೆಲ್ಲ ಕಡೆ ಆ ಥರ ಆಗುವುದು ಸಾಧ್ಯ ಇಲ್ಲ ಅಂತ ಪೂರ್ವ ಪಕ್ಷ ಮಾಡುವವರು ಅಭಿಪ್ರಾಯ. ಈ ಪೂರ್ವ ಪಕ್ಷದ ವಿವರದೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ.